ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 11 ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ಜೆಡಿಎಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು 11 ಜನ ಸದಸ್ಯರಿದ್ದು, ಭಾನುವಾರ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಜೆಡಿಎಸ್ ಪಕ್ಷ ಬೆಂಬಲಿತರು ಹಾಗೂ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಎಲ್ಲ 11 ಸ್ಥಾನಗಳಿಗೆ ಸ್ಪರ್ಧೆ ಮಾಡುವುದರ ಮೂಲಕ ಜಿದ್ದಾಜಿದ್ದಿನ ಚುನಾವಣೆ ನಡೆದಿದ್ದು, ಜೆಡಿಎಸ್ ಪಕ್ಷ ಬೆಂಬಲಿತರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಮುಖಂಡ ಕೊಂಗನಹಳ್ಳಿ ಜೆ.ಕೆ. ಶಿವಾರೆಡ್ಡಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದರು. ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಜೆಡಿಎಸ್ ಪಕ್ಷ ಬೆಂಬಲಿತರಾದ ಕಾಮರೆಡ್ಡಿ, ಕೆಎಂ ದೇವರಾಜ್, ಕೆಎಂ ನಾರಾಯಣಸ್ವಾಮಿ, ಎಂ ಪ್ರಕಾಶ್, ಕೆಎಂ ಮುನಿರಾಜು, ಕೆಎಲ್ ಮುನಿವೆಂಕಟಪ್ಪ, ವೆಂಕಟರೆಡ್ಡಿ, ಕೆಎನ್ ಹಾಂಜಪ್ಪ, ನಾಗೇಶ್, ಕೆಆರ್ ದೇವಮ್ಮ, ಲಕ್ಷ್ಮೀ ದೇವಮ್ಮ ಗೆಲುವು ಸಾಧಿಸುವುದರ ಮೂಲಕ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಎಲ್ಲ 11 ಸ್ಥಾನಗಳಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಮುಖಂಡ ಕೊಂಗನಹಳ್ಳಿ ಜಿ.ಕೆ. ಶಿವಾರೆಡ್ಡಿಯವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಕೊಂಗನಹಳ್ಳಿ ಜಿ.ಕೆ. ಶಿವಾರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಸ್ವಾಮಿಗೌಡ, ಮೈಲಾಪುರ ದೇವರಾಜ್, ಕೆಂದನಹಳ್ಳಿ ಹರೀಶ್, ವೆಂಕಟೇಶ್ ಮೂರ್ತಿ, ಮುನಿಸ್ವಾಮಿರೆಡ್ಡಿ, ರಾಜಣ್ಣ, ರಾಮರೆಡ್ಡಿ, ಕೆಂಪಣ್ಣ, ಪದ್ಮಮ್ಮ, ಹನುಮಂತರಾಯಪ್ಪ, ಕೆಎಂ ಕೃಷ್ಣ, ಶ್ರೀನಿವಾಸ್, ಕೆಎನ್ ದೇವರಾಜ್, ಕೆಎನ್ ನಂಜುಂಡಪ್ಪ, ಲಕ್ಷ್ಮಣ್ಣ, ಮಂಜುನಾಥ್, ಕೆಟಿ ಅಂಬರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಹಿಂದಕ್ಕೆ ಹೋಗ, ಅವ್ರ ಹಿಂದೆ ಕಾಣಿಸಲ್ಲ, ಹಿಂದೆ ಹೋಗು. ಸೂಪರ್ ಅಣ್ಣ, ಅಣ್ಣ ಹಾಗೆ ಅಣ್ಣ, ಶೋರ್ಟ್ ಅಣ್ಣ. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬೂರ್ಗಮಕ್ಲಹಳ್ಳಿ ಗೇಟ್, ಗೋಪಚಂದ್ರ ಹತ್ರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ,
ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ. ಕಾರ್ನಿಯ ಸೇವೆಗಳು: ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ. ರೆಟಿನಾ ಸೇವೆಗಳು: ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್. ಗ್ಲುಕೋಮಾ ಸೇವೆಗಳು: ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. ಐವಾಪಿ ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬಲೆಕ್ಟಮಿ ಶಸ್ತ್ರಚಿಕಿತ್ಸೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ ಇವರ ಮೊಬೈಲ್ ನಂಬರ್ 7760103871ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬೂರ್ಮಕ್ಲಹಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದ. ಆಮೇಲೆ ತಿಂತಿದ್ರು ಹಾಗೆ ಇರೋಣ. ನಮ್ಮ ಕಿಷ್ಟನ್ ಸ್ವೀಟ್ ತಗೋಣ ಫೋಟೋ ಹಾಕೋಗಿಲ್ಲ ಗಾಡಿ ಬಿಡ್ರಿ. ಓಕೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಬಾರಿ ಒಂದು ಪ್ರತಿಷ್ಠೆಯಾಗಿ ಚುನಾವಣೆ ನಡೆದಿದೆ. ಇದ್ರ ಬಗ್ಗೆ ಏನು? ಮೊದಲನೇದಾಗಿ ಗ್ರಾಮಸ್ಥರು ಹಾಗೂ ಯಾರು ನಮ್ಮ ಷೇರುದಾರರಿದ್ದರು ಹಾಗೂ ಯಾರು ನಮ್ಮ ಸಹಕಾರ ಸಂಘ ಹಾಲಾಗ್ತಾ ಇದ್ರು, ಮೊದಲನೇದಾಗಿ ಇವರಿಗೆ ಕೃತಜ್ಞತೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಭಾಳ ಮುಖ್ಯವಾಗಿ ನನಗೆ ಕಾನ್ವಾಸ್ಗೆ ಅಂತ ಊರಲ್ಲಿ ಹೋದಾಗ ಭಾಳಷ್ಟು ಜನ ಇದೊಂಥರ ಪ್ರತಿಷ್ಠೆಯಾದ ಚುನಾವಣೆ ಕಣಕ್ಕೆ ಬಂದಿತ್ತು. ಬಟ್ ನನ್ನ ದೃಷ್ಟಿನಲ್ಲಿ ಇದು ನಾನು ಚುನಾವಣೆ ಅಂತ ತೊಗೊಳ್ಲಿಲ್ಲ, ಇದು ನನ್ನ ಗೌರವದ ಪ್ರಶ್ನೆ ಅಂತೇಳಿ ಚುನಾವಣೆಗೆ ಹೋದೆ. ನಾನು ಹೋದಂಥ ಸಮಯದಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು, ನನ್ನ ತಾಯಿಯಂದರು, ಅಕ್ಕಂದರು, ನಾವು ನಿಮ್ಮ ಪರವಾಗಿರ್ತೀವಿ, ಪರೋಕ್ಷವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿ, ನಿಮಗೆ ಖಂಡಿತ ನಾವು ನಿಮ್ಮ ಗೌರವ ನಾವು ತೆಗೆಯೋದಿಲ್ಲ, ನಾವು ಖಂಡಿತ ನಿಮ್ಮ ಗೌರವ ಉಳಿಸ್ತೀನಿ ಅಂತ ಕೂಡ ನನಗೆ ಭರವಸೆ ಕೊಟ್ಟು ನನ್ನ ಆಶೀರ್ವಾದ ಮಾಡಿ ಈ ಚುನಾವಣೆ ಕಳಿಸ್ಕೊಟ್ರು. ಅವ್ರಿಗೂ ಸಹ ನಾನು ವಿಶೇಷವಾಗಿ ವಂದನೆಗಳನ್ನು ತಲುಪಿಸ್ತಾ, ಮತ್ತು ವಿಶೇಷವಾಗಿ ನಾನು ಏನು ನಮ್ಮ ಹಿಂದಿನ ಕಮಿಟಿ ಇತ್ತು, ಆ ಹಿಂದಿನ ಕಮಿಟಿ ಹಿಂದೆ 5 ವರ್ಷ ಹಿಂದ್ಗಡೆ ಚುನಾವಣೆ ಕೂಡ ನಾವು ಇದೇ ರೀತಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಂದು ಚುನಾವಣೆ ಅಂತ ಸಂದರ್ಭ ಬಂದಾಗ ಚುನಾವಣೆ ಮಾಡಿದ್ವಿ. ಆ ಚುನಾವಣೆಯಲ್ಲಿ ಕೂಡ ಹಿಂದೆ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಆ ಕಮಿಟಿಯವರು ಸಹ ಇವತ್ತು ನಮಗೆ ಈ ಗೆಲುವಿಗೆ ಅವರು ಕೂಡ ಕಾರಣರಾಗ್ತಾರೆ. ಯಾಕೆ ಅಂದರೆ ಹಿಂದೆ ನಾವು ಆ ಡೈರಿಗೆ ಅವ್ರನ್ನ ನಾವು ಜವಾಬ್ದಾರಿ ಕೊಟ್ಟಾಗ ನಮ್ಮ ಏನು ಈ ಕಮಿಟಿ ಇದೆ, ಇವತ್ತು ನಮ್ಮ ಕಮಿಟಿಲಿ ಇದ್ದಾರೆ, ಈ ಕಮಿಟಿಯವ್ರಿಗೆಲ್ಲ ನಾವು ಒಂದು ಜವಾಬ್ದಾರಿ ಕೊಟ್ಟಿದ್ದೆ. ಇವತ್ತು ನಮಗೆ ನೀವು ಗೆದ್ದಿರೋದು ಮುಖ್ಯ ಅಲ್ಲ, ಈ ಗ್ರಾಮಕ್ಕೆ ನೀವೇನಾದರೂ ಒಳ್ಳೇದು ಮಾಡಬೇಕು, ಡೈರಿಗೆ ಒಳ್ಳೇದು ಮಾಡಬೇಕು, ಏನು ಮಾಡ್ತೀರಾ ಅಂತೇಳಿ ಒಂದು ಚಾಲೆಂಜಾಗಿ ತೊಗೊಳ್ಳಿ ಅಂತ ಹೇಳಿದ್ದೆ ನಾವು ಈ ಕಮಿಟಿಗೆ. ಅಧ್ಯಕ್ಷರು ನಮ್ಮ ವೆಂಕಟೇಶ್ ಮೂರ್ತಿಯವರೆಲ್ಲ ವಹಿಸ್ಕೊಂಡು ಮಾಡಿದಾಗ ಇವತ್ತು 5 ವರ್ಷದಲ್ಲಿ ಅವರು 10 ಲಕ್ಷ ರೂಪಾಯಿ ಕ್ಯಾಶು ಇಟ್ಟಿದ್ದಾರೆ. ಇವತ್ತು ಒಂದು ಡೈರಿ ಕಟ್ಟಿದ್ದಾರೆ, ಹಾಲು ಕ್ಯಾನ್ಗಳು ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿದ್ದಾರೆ, ಇವತ್ತು 50 ಪೈಸಾ ಇವತ್ತು ಎಕ್ಸ್ಟ್ರಾ ಮಾಡಿದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ಕಾಣುವಂಥ ಡಾಕ್ಯುಮೆಂಟೇಷನ್ ಇದು. ಹಾಗಾಗಿ ಇದೇ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡೋಣ ಅಂತ, ಚುನಾವಣೆ ಮಾಡಬೇಕು ಅಂತ ಯಾರು ಉದ್ದೇಶ ಇರಲಿಲ್ಲ, ನಮಗಂತ ಉದ್ದೇಶ ಇರಲಿಲ್ಲ. ಇನಾಮಿನೇಷನ್ ಮಾಡ್ಕೊಳ್ಳೋಣ, ಚುನಾವಣೆಗಳು ರಾಜಕೀಯ ಮಾಡೋದು ಬೇಡ, ಡೈರಿಗಳಲ್ಲಿ ಬೇಡ ಅಂತೇಳಿ ಇನಾಮಿನೇಷನ್ ಮಾಡ್ಕೊಳ್ಳೋ ಅಂದರೆ ಸಮಯ ಸಂದರ್ಭ ಯಾರಿಗೂ ಚುನಾವಣೆಗಳು ಕೆಲವ್ರಿಗೆ ಅವಶ್ಯಕತೆ ಇತ್ತು, ನಮಗಂತೂ ಅವಶ್ಯಕತೆ ಇರಲಿಲ್ಲ. ಚುನಾವಣೆ ಮಾಡಬೇಕು ಅಂತೇಳಿ ಅವ್ರು ತಯಾರಾದಾಗ ನನಗೆ ಬೇರೆ ವಿಧಿ ಇಲ್ಲ, ಬೇರೆ ಅವಶ್ಯಕತೆ ಇಲ್ಲ, ನಾನು ಚುನಾವಣೆಗೆ ಬರುವಂಥ ಪರಿಸ್ಥಿತಿ ಬಂತು. ಚುನಾವಣೆ ಬಂದಾಗಂತೂ ಇದು ಭಾಳ ನನಗೆ ಗೊತ್ತಿರೋ ಹಾಗೆ ಇದು ಭಾಳ ಎಲ್ಲೆಲ್ಲಿ ನಮ್ಮ ತಾಲೂಕಿಗೆಲ್ಲ ಹೋಗಿದೆ. ಇದು ನಮ್ಮ ಸುದ್ದಿ ಕೊಂಗನಹಳ್ಳಿದು, ಶಿವಾರೆಡ್ಡಿದು ಗೌರವ ತೆಗಿಬೇಕು, ಇನ್ನೊಂದು ತೆಗಿಬೇಕು, ಮತ್ತೊಂದು ತೆಗಿಬೇಕು ಅಂತ ನನ್ನ ಜೊತೆ ನನ್ನ ತಾಯಿಯಂದಿರು, ನನ್ನ ಅಕ್ಕಂದರು, ಈ ಗ್ರಾಮಸ್ಥರು ಇರೋವರೆಗೂ ನನಗೆ ಯಾರೂ ಗೌರವ ತೆಗಿಯೋಕ್ಕಾಗೋದು ಸಾಧ್ಯನೇ ಇಲ್ಲ. ಇವತ್ತು ಅದನ್ನು ನಮ್ಮ ಗ್ರಾಮಸ್ಥರು ಅದನ್ನು ಪ್ರೂವ್ ಮಾಡಿದ್ದಾರೆ. ಶಾಶ್ವತವಾಗಿ ನೀನು ಇಲ್ಲಿ ಉಳಿಬೇಕು, ನಿನ್ನ ಹಿಂದೆ ನಾವು ಇರ್ತೀರಿ ಅಂತೇಳಿ ಎಲ್ಲ ಗ್ರಾಮಸ್ಥರು ನಾನು ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಕೂಡ ಅವ್ರ ಮನೆಗಳಿಗೆ ಹೋದಾಗ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಕೆಲವರು ಸಮಯ ಸಂದರ್ಭ ರಾಜಕಾರಣ, ಕೆಲವರು ಈ ಕಡೆ ಆ ಕಡೆ ಹೋಗ್ತಕ್ಕಂಥದ್ದು ಸಹಜ. ಅದರಲ್ಲೂ ಕೂಡ ಕೆಲವರು ನನಗೆ ಸಹಾಯ ಮಾಡಿದ್ದಾರೆ, ಅವ್ರ ಆಶೀರ್ವಾದ ಕೂಡ ನನ್ನ ಮೇಲೆ ಇತ್ತು. ಹಾಗಾಗಿ ಇದರೆಲ್ಲರ ಸಮೀಕ್ಷದಲ್ಲಿ ಇದರ ಹಿಂದೆ ಕೂಡ ನಮ್ಮ JK ಕೃಷ್ಣಾರೆಡ್ಡಿ ಅವರು ಸಹ
ನೀನು ಚುನಾವಣೆಗೆ ಹೋಗ್ತಾ ಇದೆಯಾ, ಭಾಳ ಹುಷಾರಾಗಿ ನೀನು ಚುನಾವಣೆ ಮಾಡಬೇಕಾಗ್ತದೆ, ನೀನು ಮರ್ಯಾದೆ ಪ್ರಶ್ನೆಯಲ್ಲಿ, ಆಮೇಲೆ ಪಾರ್ಟಿ ಮರ್ಯಾದೆ ಪ್ರಶ್ನೆ ಅಂತೇಳಿ ಅವರು ನನಗೊಂದು ಕಿವಿ ಮಾತು ಹೇಳಿದರು. ಅವ್ರ ಗೌರವ ಸಹ ಅವರ ಆಶೀರ್ವಾದದಿಂದ ಕೂಡ, ಆಮೇಲೆ ಇರ್ತಕ್ಕಂಥ ಎಲ್ಲರೂ, ನಾನಿವತ್ತು ಪ್ರತಿಯೊಬ್ಬರು ನನ್ನ ಗ್ರಾಮಸ್ಥರಲ್ಲಿ ನನಗೆ ಅವ್ರು ಬೇರೆ ಇವರು ಬೇರೆ ಅಂತ ನಾನು, ಯಾಕೆಂದರೆ ಈಗ ನನ್ನ ಜನ್ಮಸ್ಥಳ ಇದು ಕೊಂಗನಹಳ್ಳಿ, ಹಾಗಾಗಿ ಪ್ರತಿಯೊಬ್ಬರು ನನಗೆ ನನ್ನ ಸಂಬಂಧಿಕರು ಅಂತ ನಾನು ಭಾವಿಸ್ತಾ, ನನ್ನ ಅಕ್ಕ ತಂಗಿರು ಅಂತೇಳಿ ಭಾವಿಸ್ತಾ, ಇವರೆಲ್ಲರಿಗೂ ನಾನು ಕೃತಜ್ಞತೆಗಳು ತಿಳಿಸ್ತಾ ನಮಸ್ಕಾರ ಇಷ್ಟಪಡ್ತೀನಿ. ಇವರು ಉಳಿಸಿದಾರಲ್ಲ, ನನ್ನ ಗೌರವ ಉಳಿಸಿದ್ದಾರೆ. ಈ ಗ್ರಾಮಸ್ಥರಿಗೂ ಹಾಗೂ ಹಾಲು ಉತ್ಪಾದಕರಿಗೂ ಇವರು ಏನು ನನಗೆ ಸಹಾಯ ಮಾಡಿ ಇವತ್ತು ಗೌರವ ಕೊಟ್ಟು ಉಳಿಸ್ಕೊಂಡಿದ್ದಾರೆ, ಇವರು ನನ್ನ ಜೀವನ ಪೂರ್ತಿ ನಾನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನನಗಿರ್ತದೆ. ನಾನು ಅದು ಉಳಿಸ್ಕೊಳ್ತೀನಿ. ಆಡಳಿತ ಮಂಡಳಿ ಚುನಾವಣೆ ನಡೆಸ್ತಾ ನಮ್ಮ ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ ಹಿಂದಿನ 5 ವರ್ಷ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ನೋಡಿ ಉತ್ಪಾದಕರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಶಿವಾರೆಡ್ಡಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ, ಹಾಗೂ ಹಾಲು ಉತ್ಪಾದಕರಿಗೆ ಧನ್ಯವಾದ ಹೇಳ್ತಾ, ಇದೇ ರೀತಿ ಏನು ಇವಾಗ ಆಡಳಿತ ಮಂಡಳಿ ಬಂದಿದೆಯೋ, ನಾವು ಯಾವ ಮಾರ್ಗದಲ್ಲಿ ನಾವು ಒಂದು ಮಾರ್ಗದರ್ಶನ ಹಾಕ್ಕೊಟ್ಟಿದ್ವಿ, ಅದೇ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಪಕ್ಷಭೇದ ಇಲ್ದಿರೋದ್ರ ಇಲ್ಲಿ ಚುನಾವಣೆ ನಡೆಸಿದ್ವಿ. ನಮ್ಮ ಶಿವಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಬನ್ನಿ ಸರ್. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಇಂದು ದಿನಾಂಕ 29 ಮಾರ್ಚ್ 2026 ಚುನಾವಣೆ ನಡೆಸಲಾಗಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14ರ ಅನ್ವಯ KS ಭಾಸ್ಕರ್ ರೆಡ್ಡಿ ಎಂಬ ನಾನು ಅಧಿಕಾರಿಗಳು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಮುಂದೆ ನಮೂದಿಸಿರ್ತಕ್ಕಂಥ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಘೋಷಿಸುತ್ತೇನೆ. ಶ್ರೀ ಕಾಮರೆಡ್ಡಿ KM ಸನ್ನಾಫ್ ಮುನಿಶಾಮಪ್ಪ ಸಾಮಾನ್ಯ ಕ್ಷೇತ್ರ, ದೇವರಾಜು KM ಸನ್ನಾಫ್ ಮುನಿವೆಂಕಟಪ್ಪ ಸಾಮಾನ್ಯ ಕ್ಷೇತ್ರ, ನಾರಾಯಣಸ್ವಾಮಿ M ಸನ್ನಾಫ್ ಮುನಿವೆಂಕಟಪ್ಪ ಸಾಮಾನ್ಯ ಕ್ಷೇತ್ರ, ಪ್ರಕಾಶ್ KM ಸನ್ನಾಫ್ ಮುನಿನಾರಾಯಣಸ್ವಾಮಿ ಸಾಮಾನ್ಯ ಕ್ಷೇತ್ರ, ಮುನಿರಾಜು KL ಸನ್ನಾಫ್ ಲಕ್ಷ್ಮಯ್ಯ ಸಾಮಾನ್ಯ ಕ್ಷೇತ್ರ, ಮುನಿವೆಂಕಟಪ್ಪ ಸನ್ನಾಫ್ ಸೊನ್ನಪ್ಪ ಸಾಮಾನ್ಯ ಕ್ಷೇತ್ರ, ವೆಂಕಟರೆಡ್ಡಿ KN ಸನ್ನಾಫ್ ವೆಂಕಟಲಕ್ಷ್ಮಮ್ಮ ರವರು ಸಾಮಾನ್ಯ ಕ್ಷೇತ್ರದಿಂದ ಚುನಾಯಿತರಾಗಿರುತ್ತಾರೆ. ಅಜ್ಜಪ್ಪ ಸನ್ನಾಫ್ ಹುಚ್ಚಪ್ಪ ಪರಿಶಿಷ್ಟ ಜಾತಿ ಕ್ಷೇತ್ರ, ನಾಗೇಶ್ KR ಸನ್ನಾಫ್ ರಾಮಪ್ಪ ಹಿಂದುಳಿದ ವರ್ಗ B ಕ್ಷೇತ್ರ, ಶ್ರೀಮತಿ ದೇವಮ್ಮ ನಾರಾಯಣಸ್ವಾಮಿ ಮಹಿಳಾ ಕ್ಷೇತ್ರ, ಶ್ರೀಮತಿ ಲಕ್ಷ್ಮೀ ದೇವಮ್ಮ K ಶಿವಪ್ಪರ್ ಅವರು ಮಹಿಳಾ ಕ್ಷೇತ್ರದಿಂದ ವಿದ್ಯುಕ್ತವಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ಘೋಷಣೆ ಮಾಡಲಾಗಿದೆ. ಧನ್ಯವಾದಗಳು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿಕಾಲನ್ನು, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8537080925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.